ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಅಂದರೆ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಪರ್ಮನೆಂಟ್ ಏನಾದರೂ ವರ್ಕ್ ಫ್ರಮ್ ಹೋಮ್ ನೀವು ಹುಡುಕ್ತಾ ಇದ್ದರೆ ಈ ಒಂದು ವೀಡಿಯೋದಲ್ಲಿ ಹೇಳಿರುವಂಥ ಮಾಹಿತಿನ ಒಂದು ಸಾರಿ ವೆರಿಫೈ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡಿ. ಆ್ಯಂಡ್ ಈ ವಿಡಿಯೋ ಮಾಡೋ ಉದ್ದೇಶ ಕೇವಲ ಒಂದು ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಒಂದು ಸಾರಿ ನೀವು ಕೂಡ ರೀಚೆಕ್ ಮಾಡಿ ಬಿಫೋರ್ ಅಪ್ಲೈ. ಸೊ ಇಲ್ಲಿ ಏನಂತಂದರೆ ನಾನು ಹೇಳ್ತಾ ಇರೋಂಥ ಪ್ಲ್ಯಾಟ್ಫಾರ್ಮಲ್ಲಿ ಇವಾಗ 3.4 ಕ್ರೋಡ್ ಅಂದರೆ 3.5 ಕೋಟಿ ಜನ ಇಲ್ಲಿಗೆ ಇಂಟರ್ವ್ಯೂ ಮತ್ತು ಪ್ರೊಫೆಷ್ನಲ್ ಆಗಿ ಇವಾಗ ಕಾನ್ವರ್ಸೇಷನ್ ಕೂಡ ಮಾಡ್ತಾ ಇದ್ದಾರೆ ಲಾಸ್ಟ್ ಮಂತಲ್ಲಿ. ಆ್ಯಂಡ್ ಸುಮಾರು ಜನರಿಗೆ ಇಲ್ಲಿ ರಿವರ್ಟ್ ಕೂಡ ಬರ್ತಾ ಇದೆ ಕಂಪನಿಯಿಂದ. ಆ್ಯಂಡ್ ನೀವೇನಾದರೂ ಜಾಬ್ ಹುಡುಕ್ತಾ ಇದ್ದೀವಿ, ಜೆನ್ವಿನ್ ಜಾಬ್ ಹುಡುಕ್ತಾ ಇದ್ದೀವಿ ಅಂತಂದರೆ ಇವತ್ತು ಹೇಳ್ತಾ ಇರುವಂಥ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ನೀಡಿರ್ತೀನಿ ನಾನು. ಆ್ಯಂಡ್ ಒಟ್ಟು ಇಲ್ಲಿ 50 ಲಕ್ಷಕ್ಕಿಂತ ಮೇಲ್ಪಟ್ಟು ಜಾಬ್ಸ್ಗಳು ಅವೈಲೇಬಲ್ ಇದೆ. ಓಕೆ, ಸೊ ನಿಮ್ಗೆ ಯಾವ್ದು ಬೇಕು ನಿಮ್ಮ ಓದಿನ ತಕ್ಕಂತೆ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಸುಮಾರು ಥರದ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಕಂಪನಿ ಕಡೆಯಿಂದ. ಆ್ಯಂಡ್ ಅದಲ್ಲೂ ಕೂಡ ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮು, ಅದು ರಿಮೋಟ್ಲಿನೇ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಆಫೀಸ್ಗೆ ಹೋಗಬೇಕಾಗಿಲ್ಲ ಮತ್ತು ಅರ್ಜಿ ಸಲ್ಲಿಸುವಾಗ ಯಾವುದೇ ರೀತಿ ಫೀಸ್ ಕೊಡಬೇಕಾಗಿಲ್ಲ. ಇದು ಕಂಪ್ಲೀಟ್ಲಿ ಫ್ರೀಯಾಗಿರುತ್ತೆ. ಬಸ್ ನಿಮ್ಮದೊಂದು ರಿಸ್ಯೂಮ್ ಏನಿರುತ್ತೆ ಅದು ಚೆನ್ನಾಗಿರಬೇಕು, ಅಪ್ಡೇಟ್ ಇರಬೇಕು. ಸ್ವಂತ ರಿಸ್ಯೂಮ್ನವ್ರು ತೊಗೋತಾರೆ. ಸೊ ನಂತರ ನಿಮ್ಮದು ರಿಸ್ಯೂಮಲ್ಲಿ ಶಾರ್ಟ್ ಲಿಸ್ಟ್ ಆಯಿತು ಅಂತಂದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇಮೇಲ್ ಮೂಲಕ ಅಥವಾ ಚಾಟ್ ಮೂಲಕ. ಓಕೆನಾ? ಸೊ ಇದು ಯಾವ ಪ್ಲಾಟ್ಫಾರ್ಮು, ಯಾವ ರೀತಿ ಜಾಬ್ಸ್ಗಳಿದೆ, ಸೊ ಹೇಗೆ ಅಪ್ಲೈ ಮಾಡಬೇಕು, ಎಲ್ಲ ಇನ್ಫಾರ್ಮೇಷನ್ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಪ್ರತಿದಿನ ಈ ಚಾನಲಲ್ಲಿ ನಾನು ಇದೇ ರೀತಿ ವೀಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ಇವತ್ತು ನಾನು ಹೇಳ್ತಾ ಇರುವಂಥ ಜಾಬ್ ಏನಿದೆ ಅಲ್ವಾ, ಈ ಒಂದು ಜಾಬು ಅಪ್ನಾದಲ್ಲಿಂದ ಬಂದಿರುವಂಥದ್ದು. ಕರಿಯರ್ ಎಟ್ ಅಪ್ನಾ ಅಂತ ಹೇಳ್ಬಿಟ್ಟು. ಸೊ ಇವಾಗ ಯಾವ ರೀತಿ ಲಿಂಕ್ಡ್ಇನ್ ಎಲ್ಲ ಇರುತ್ತಲ್ವ, Naukri.com ಎಲ್ಲ ಇದೆ, ಅದೇ ಥರನೇ ಅಪ್ನಾ ಕೂಡ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಇಲ್ಲಿ ಸುಮಾರು ಥರದ ಜಾಬ್ಗಳಿಗೆ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಆಲ್ರೆಡಿ 2 ಕೋಟಿಗಿಂತ ಮೇಲ್ಪಟ್ಟು ಜನ ಇದಕ್ಕೆ ಜಾಯ್ನ್ ಆಗಿದ್ದಾರೆ ಮತ್ತು ಇಲ್ಲಿ ಜಾಬನ್ನು ಸರ್ಚ್ ಮಾಡ್ತಾ ಇದ್ದಾರೆ ಪ್ರತಿದಿನ. ಅದಲ್ಲೂ ಕೂಡ 3.5 ಕರೋಡ್ ಅದಕ್ಕಿಂತ ಹೆಚ್ಚಿನ ಜನರಿಗೆ ಇಂಟರ್ವ್ಯೂ ಮತ್ತು ಪ್ರೊಫೆಷ್ನಲ್ ಆಗಿ ಕಾನ್ವರ್ಸೇಷನ್ ಕೂಡ ಆಗಿದೆ ಲಾಸ್ಟ್ ಮಂತಲ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು 50 ಲಕ್ಷಕ್ಕಿಂತ ಹೆಚ್ಚಿನ ಜಾಬ್ಸ್ಗಳಲ್ಲಿ ಅವೈಲೇಬಲ್ ಇದೆ. ಸೊ ಇಲ್ಲಿ ನಿಮ್ಮ ಓದಿನ ತಕ್ಕಂತೆ ನೀವು ಇಲ್ಲಿ ಜಾಬನ್ನು ಪಡ್ಕೋಬೋದು. ಮೇನ್ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಯಾಕಂದರೆ ಯಾವುದೇ ಒಂದು ಕಂಪನಿಗೆ ನಾವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಜಾಬ್ ಏನೋ ಮಾಡ್ತೀವಿ, ಸಂಬಳನೂ ಕೊಡ್ತಾರೆ. ಬಟ್ ಅದ್ರ ಬೆನಿಫಿಟ್ಸು ಅಲ್ಲಿ ಜಾಯ್ನ್ ಆದಮೇಲೆ ಮತ್ತೆ ಯಾವುದಾದ್ರು ಬೆನಿಫಿಟ್ಸು, ಅದು ಬೆಸ್ಟ್ ಬೆನಿಫಿಟ್ಸ್ಗಳಿದ್ದರೆ ಸುಮಾರು ಜನ ಅದನ್ನು ನೋಡ್ಕೊಂಡು ಜಾಯ್ನ್ ಮಾಡ್ಕೋತಾರೆ. ಸೊ ನಾನು ಬೆನಿಫಿಟ್ಸ್ ಬಗ್ಗೆ ತುಂಬ ಫೋಕಸ್ ಮಾಡ್ತಾ ಇರ್ತೀನಿ. ಸೊ ಬೆನಿಫಿಟ್ಸ್ ಚೆನ್ನಾಗಿದ್ದರೆ ಮಾತ್ರ ಆ ರೀತಿ ವೀಡಿಯೋಸ್ಗಳನ್ನ ನಾನು ಮಾಡಿರ್ತೀನಿ. ಸೊ ಇಲ್ಲಿ ನೀವು ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸ್ ಬಗ್ಗೆ ನೀವು ಇಲ್ಲಿ ನೋಡ್ಬೋದು. ಸೊ ಯಾವಾಗ ನೀವು ಇಲ್ಲಿ ಜಾಯ್ನ್ ಆಗ್ತೀರಿ, ಆ್ಯಸ್ ಎ ಎಂಪ್ಲಾಯ್ ಆಗಿ ಜಾಯ್ನ್ ಆಗ್ತೀರಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಜೆನ್ಯೂನ್ ಆಗಿ ಮೇನ್ ಅಂತಂದರೆ ಸ್ಟಾಕ್ ಆಪ್ಷನ್ಸ್ನ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ವಿ ವಾಂಟ್ ಟು ಗ್ರೋ ಅಲಾಂಗ್ ವಿತ್ ದಿ ಕಂಪನಿ ಥರ ಜೊತೆಗೆ ನೀವು ಕೂಡ ಗ್ರೋ ಆಗಲಿ ಅಂತ ಹೇಳಿ. ಆ್ಯಂಡ್ ಅದರಲ್ಲೂ ಕೂಡ ವೆಲ್ನೆಸ್ ಪ್ರೋಗ್ರಾಮ್ ಅಂತ ಇರುತ್ತೆ. ಇಲ್ಲಿ ಯುವರ್ ವೆಲ್ ಬೀಯಿಂಗ್ ಈಸ್ ಆಫ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅಸ್. ಅನ್ಲಿಮಿಟೆಡ್ ಥೆರಪಿ ಸೆಷನ್ಸ್ ಆ್ಯಂಡ್ ಪಾರ್ಟ್ನರ್ ಇರುತ್ತೆ. ಲೈಕ್ ಇವು ಹೇಳಬೇಕು ಅಂತಂದರೆ ಸುಮಾರು ಥರದ ವೆಲ್ನೆಸ್ ರಿಲೇಟೆಡ್ ಇಲ್ಲಿ ಪ್ರೋಗ್ರಾಮ್ಸ್ಗಳು ಹಮ್ಕೋತಾ ಇರ್ತಾರೆ. ಆ ಪ್ರೋಗ್ರಾಮ್ಸ್ಗಳಲ್ಲಿ ನೀವು ಭಾಗಿದಾರ ಆಗ್ಬೋದು. ಇದು ಆನ್ಲೈನ್ ಕೂಡ ಇರುತ್ತೆ ಸಮ್ಟೈಮ್ಸ್. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ವರ್ಕ್ ರಿಮೋಟ್ಲಿ ಅಂತ ಹೇಳಿದ್ದಾರೆ ಇವರು. ಓಕೆ, ವರ್ಕ್ ರಿಮೋಟ್ಲಿ ಅಂತ ಹೇಳಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನೀವು ಎಲ್ಲಿಯೂ ಆಫೀಸ್ಗೆ ಹೋಗ್ಬಿಟ್ಟು ವರ್ಕ್ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಮನೆಯಿಂದನೇ ಈ ಕೆಲಸವನ್ನು ಮಾಡ್ಬೋದು. ಇಫ್ ಯು ವಾಂಟ್ ಟು ವರ್ಕ್ ಫ್ರಮ್ ಮೇನ್ ಅಂತಂದರೆ ಓಕೆ ಹಿಮಾಲಯಸ್ ಲೈಕ್ ಅ ಫೀಲ್ ಫ್ರೀ ಅಂತ ಹೇಳಿದ್ದಾರೆ. ಲೈಕ್ ಇಲ್ಲಿ ಹೇಳಿರುವಂಥದ್ದು ನೀವು ಹಿಮಾಲಯದ ಪರ್ವತದಲ್ಲಿ ಕೂತ್ಕೊಂಡು ಕೂಡ ಕೆಲಸ ಮಾಡ್ತೀವಿ ಅಂದರೂ ಕೂಡ ಸೊ ನೀವು ಇಲ್ಲಿ ಕೆಲಸವನ್ನು ಮಾಡಬಹುದು ಅಂತ ಹೇಳಿದ್ದಾರೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ವರ್ಕ್ ಮಾಡುವಾಗ ರಿವಾರ್ಡ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅವರು. ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ, ಪರ್ಫಾರ್ಮೆನ್ಸ್ ಮಾಡ್ತೀರಾ, ಆ ಪ್ರಕಾರವಾಗಿ ಅವರು ರಿವಾರ್ಡ್ಸ್ಗಳನ್ನ ನೀಡ್ತಾ ಹೋಗ್ತಾರೆ. ಆ್ಯಂಡ್ ಅದಲ್ಲೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ವಿ ನಾಟ್ ಓನ್ಲಿ ಟೇಕ್ ಕೇರ್ ಆಫ್ ಯು ಬಟ್ ಆಲ್ಸೋ ಯುವರ್ ಫ್ಯಾಮಿಲಿ ಟು. ನಿಮ್ಮ ಫ್ಯಾಮಿಲಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಇದ್ದು ಅವ್ರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಹೆಂಡತಿಗೆ ಮತ್ತು ಮಕ್ಕಳಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ನ ಕವರ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇನ್ ಅಂದರೆ ಪರ್ಫಾರ್ಮೆನ್ಸ್ ಬೋನಸ್ ಕೂಡ ಕೊಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಬೋನಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿ ಅವ್ರ ಕಡೆಯಿಂದ ಸುಮಾರು ಥರದ ಬೆನಿಫಿಟ್ಸ್ಗಳಿದೆ. ಆ್ಯಂಡ್ ಇದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನಾನು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಮಾಡ್ಕೊಂಡು ಇಲ್ಲಿ ಸುಮಾರು ಥರದ ಜಾಬ್ಗಳ ಬಗ್ಗೆ ನಾನು ಅಪ್ಡೇಟ್ಗಳು ಕೊಡ್ತಾನೆ ಇರ್ತೀನಿ. ಓಕೆ, ಸೊ ಇಲ್ಲಿ ಅಪ್ಲೈ ಹೇಗೆ ಮಾಡೋದು ಅಂತ ಈ ಜಾಬ್ಗಳಿಗೆ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಆ ಪಾಯಿಂಟ್ಗಳನ್ನ ಮಿಸ್ ಮಾಡ್ಕೋಬೇಡಿ. ಲಕ್ಷ ಕೊಟ್ಟು ನೋಡಿ ಇಲ್ಲಿ ಏನಂದರೆ, ಸೊ ಇಲ್ಲಿ ಲಾಸ್ಟ್ ಡೇದಲ್ಲಿ ಸೀನಿಯರ್ ಸೆಕ್ಯೂರಿಟಿ ಇಂಜಿನಿಯರ್ ಅಂತ ಇಲ್ಲಿ ತುಂಬ್ಕೋತಾ ಇದ್ದಾರೆ. ಸೊ ಇದು ಬ್ಯಾಂಗ್ಳೂರು ಕರ್ನಾಟಕದಲ್ಲಿ ತೊಗೋತಾ ಇರುತ್ತದೆ. ನೀವು ನೋಡ್ತಾ ಇರೋದು ಬ್ಯಾಂಗ್ಳೂರು ಕರ್ನಾಟಕ ಅಂತಲೇ ಇದೆ. ಹ್ಯೂಮನ್ ರಿಸೋರ್ಸ್ ಮೇನ್ ಅಂತಂದರೆ ಇಲ್ಲಿ ಕೂಡ ಈ ಒಂದು ಜಾಬು ಕೂಡ ಒಂದು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಇದು ಫುಲ್ ಟೈಮ್ ಇದೆ. ಸೊ ಇದು ಈ ರೀತಿ ಇರುತ್ತೆ ಜಾಬ್ಸ್ಗಳದ್ದು. ನೀವು ನೋಡ್ಕೊಂಬಿಟ್ಟು ನಿಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಇಲ್ಲಿ ಲೇಟೆಸ್ಟ್ ಇರುವಂಥದ್ದಂದರೆ 1 ದಿನದ ಹಿಂದೆ ಅಷ್ಟೇ ಸೀನಿಯರ್ ಸೆಕ್ಯೂರಿಟಿ ಇಂಜಿನಿಯರ್ ಅಂತ ಇಲ್ಲಿ ತೊಗೊಂಡಿದ್ದಾರೆ. ನಿಮಗೆ ಜಾಬ್ ಏನು ಬೇಕೋ ಆ ರೀತಿ ಇಲ್ಲಿ ನೋಡ್ಕೊಂಡು ಇಲ್ಲಿ ರಿಮೋಟ್ ಜಾಬ್ ಅಂದರೆ ರಿಮೋಟ್ ಅಂತ ಹಾಕಿ. ಓಕೆ, ಲೊಕೇಶನು ಇಂಡಿಯಾ ಅಂತಲೇ ಹಾಕಿ. ಇಂಡಿಯಾ ಬೇಕಂದರೆ ಇಂಡಿಯಾಗಿಂತ ಹೊರಗಡೆ ಇದ್ದರೂ ಕೂಡ ಮಾಡ್ತೀವಿ ಅನ್ನೋರಿಗೆ. ಓಕೆ, ಸೊ ನಂತರ ಬಿಸ್ನೆಸ್ ಆಪ್ರೇಷನು, ಕಮ್ಯುನಿಟಿ, ಕಸ್ಟಮರ್ ಸಪೋರ್ಟ್, ಎಂಪ್ಲಾಯರ್ಸು, ಡಾಟಾ ಅನಲೈಸ್ಟು, ಓಕೆ, ಇಂಜಿನಿಯರ್ಸು, ಫೈನಾನ್ಸು,
ಗ್ರೋತ್ ಆ್ಯಂಡ್ ಮಾರ್ಕೆಟಿಂಗು ಆ್ಯಂಡ್ ಅದರಲ್ಲೂ ಕೂಡ ಹ್ಯೂಮನ್ ರಿಸೋರ್ಸ್ ಆಯಿತು, ಆಪ್ರೇಷನ್ಸ್ ಆಯಿತು, ಸೇಲ್ಸ್ ಆ್ಯಂಡ್ ಅಕೌಂಟ್ ಮ್ಯಾನೇಜ್ಮೆಂಟು ಮತ್ತು ಸ್ಕಿಲ್ಲು ಮತ್ತು ಸ್ಟ್ರಾಟಜಿ ಹೈರಿಂಗ್ ರಿಲೇಟೆಡ್ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾರ್ಮಲಿ ಎಲ್ಲರೂ ಕೂಡ ಅಪ್ಲೈ ಮಾಡುವಂಥ ಜಾಬ್ಗಳಂದರೆ ಡಾಟಾ ಅನಲೈಸ್ ಮತ್ತು ಕಸ್ಟಮರ್ ಸಪೋರ್ಟ್, ಇವೆರಡು ಜಾಬ್ಗಳಿಗೆ ನೀವೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಡೇಟಾ ಅನಲೈಸ್ಟ್ ನಾವು ಚೆಕ್ ಮಾಡಿದ್ರೆ ಇವು ಸದ್ಯಕ್ಕಿಲ್ಲ. ಸೊ ನಾವೇನು ಮಾಡೋದಂದ್ರೆ ಕಸ್ಟಮರ್ ಕೇರ್ನ ಚೆಕ್ ಮಾಡಿ. ಸೊ ಇಲ್ಲ ಅಂತಂದರೆ ಬಿಸ್ನೆಸ್ ಆಪ್ರೇಷನ್ ಅಂತ ಇದೆಯಾ ಅಂತ ನೋಡಿ. ಸೊ ಈ ರೀತಿ ನೀವು ಪ್ರತಿಯೊಂದು ಇಲ್ಲಿ ಫಿಲ್ಟರ್ ಹಾಕಿ ಚೆಕ್ ಮಾಡಬೇಕಾಗುತ್ತೆ. ಸೊ ನಾನು ಹೇಳೋದಂತಂದರೆ ಲೇಟೆಸ್ಟ್ ಇಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಇವಾಗ ಬಂದಿದೆ, ನೀವು ನೋಡ್ತಾ ಇರ್ಬೋದು. ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆಲ್ಲ ಡೀಟೇಲ್ಸ್ಗಳು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ವಲ್ಪ ನಾನು ಇದನ್ನು ಝೂಮ್ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಹೇಗೆ ಅಪ್ಲೈ ಮಾಡೋಕ್ಕಂತ ಮುಂದೆ ತಿಳಿಸ್ತೀನಿ. ಸೊ ಇಲ್ಲಿಂದ ನಾವೇನು ಮಾಡೋಣ ಅಂತ ಸ್ವಲ್ಪ ಬ್ಯಾಕ್ ಹೋಗೋಣ. ಓಕೆ, ಸೊ ಇಲ್ಲಿ ಡೇಟಾ ಎಂಟ್ರಿ ಆಪ್ರೇಟರ್ ಜಾಬ್ಗೋಸ್ಕರ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದು ರಿಮೋಟ್ ಜಾಬ್ ಇದೆ ಆ್ಯಕ್ಚುಲಿ. ಆ್ಯಂಡ್ ಇದು ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಹೀಗಾಗಿ ತಮಿಳಲ್ಲಿ ನಾನು ಕನ್ನಡ ಅಂತ ಮೆನ್ಷನ್ ಮಾಡಿರ್ತೀನಿ, ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ ಅಷ್ಟೇ. ಆ್ಯಂಡ್ ಮೇನ್ ಅಂತಂದರೆ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ನೋಡಿ, ಮೇನ್ ಅಂತಂದರೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಸರ್ಚ್ ಫಾರ್ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಆನ್ ಲಿಂಕ್ಡ್ಇನ್, ಸೇಲ್ಸ್ ನೇವಿಗೇಟರ್ ಆ್ಯಂಡ್ ಕಾಪಿ ಪೇಸ್ಟ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಇನ್ ಗೂಗಲ್ ಶೀಟ್, MS Excel. ನಿಮ್ಗೆ ಇಲ್ಲಿ ವರ್ಕ್ ಮಾಡಬೇಕಂದ್ರೆ ಗೂಗಲ್ ಶೀಟು ಮತ್ತು MS Excelನ ಮೇಂಟೈನ್ ಮಾಡೋದಕ್ಕೆ ನೀವು ಬರ್ತಿರಬೇಕು. ಓಕೆ, ಇಲ್ಲ ಅಂತಂದರೆ ಸ್ವಲ್ಪ ಕ್ಲಾಸ್ಗಳನ್ನ ನೋಡ್ಕೊಳ್ಳಿ ಯೂಟ್ಯೂಬಲ್ಲೆಲ್ಲ. ಲೀಸ್ಟ್ ಆಫ್ ಕಂಪನಿ ನೇಮ್ಸ್ ಓಕೆ ವಿಲ್ ಬಿ ಗಿವನ್. ಮೇನ್ ಅಂತಂದರೆ ಏನೇನು ಮೆನ್ಷನ್ ಮಾಡಬೇಕು ಅಂತ. ಮೇನ್ ಅಂತಂದರೆ ಲಿಂಕ್ಡ್ಇನ್ನಲ್ಲೆಲ್ಲ ನೀವು ನೋಡ್ಕೊ ಸೇಲ್ಸ್ ನೇವಿಗೇಟರ್. ಓಕೆ, ಸೊ ಅವ್ರದ್ದು ಡೀಟೇಲ್ಸ್ಗಳೇನಕ್ಕೂ ಕಾಪಿ ಪೇಸ್ಟ್ ಮಾಡೋದಿರುತ್ತಿದ್ದು ಒಂದು ರೀತಿಯಿಂದ. ಫಸ್ಟ್ ನೇಮ್ ಅದಕ್ಕೆ ನಾನು ಥಂಬ್ನೇಲಲ್ಲಿ ಕಾಪಿ ಪೇಸ್ಟ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಓಕೆ, ಕಾಪಿ ಪೇಸ್ಟ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರು. ಕಾಪಿ ಪೇಸ್ಟ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಹೇಳಿದ್ದಾರೆ ಅವರು. ಓಕೆ, ಸೊ ಫಸ್ಟ್ ನೇಮು, ಲಾಸ್ಟ್ ನೇಮು, ಡೆಸಿಗ್ನೇಷನು, ಲಿಂಕ್ಡ್ಇನ್ ಪ್ರೊಫೈಲ್ URL ಕೂಡ ನೀವೆಲ್ಲಿ ತೊಗೋಬೇಕು, ಇಮೇಲ್ ಅಡ್ರೆಸ್ಸು, ಮೊಬೈಲ್ ನಂಬರು ಮತ್ತು ಎನಿ ಅದರ್ ಡೀಟೇಲ್ಸ್ ಏನಾದರೂ ಬೇರೆ ಎಕ್ಸ್ಟ್ರಾ ಏನಾದ್ರು ಡೀಟೇಲ್ಸ್ ಇದ್ದರೆ. ಸೊ ಎಕ್ಸ್ಟ್ರಾ ಯಾವ ರೀತಿ ಡೀಟೇಲ್ಸು ಸೊ ಅದನ್ನ ನಿಮಗೆ HR ಹೇಳ್ತಾರೆ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ 250 ಕಾಂಟ್ಯಾಕ್ಟ್ಸ್ ಟು ಬಿ ಕಲೆಕ್ಟೆಡ್ ಪರ್ ಡೇ. ಪ್ರತಿದಿನ ನೀವು 250 ಕಾಂಟ್ಯಾಕ್ಟ್ಸ್ಗಳನ್ನ ಕಲೆಕ್ಟ್ ಮಾಡಬೇಕು. ಈ ಎಲ್ಲ ಅವ್ರದ್ದು ಡೀಟೇಲ್ಸ್ಗಳನ್ನ ಕೂಡ ನೀವು ಒಂದು ಎಕ್ಸೆಲ್ ಶೀಟಲ್ಲಿ, ಗೂಗಲ್ ಶೀಟಲ್ಲಿ ಮೇಂಟೈನ್ ಮಾಡಬೇಕು. ಅವ್ರು ಕೇಳಿದಾಗ ನೀವು ಅದನ್ನು ಕೊಡಬೇಕಾಗುತ್ತೆ. ಇನ್ವೆಸ್ಟಿಗೇಟ್ ಡೇಟಾ ಆಫ್ ಮೇನ್ ಅಂತಂದರೆ ಡಿಸ್ಕ್ರಿಪೆನ್ಸ್, ಫಿಲ್ ಗ್ಯಾಪ್ಸ್ ಇನ್ ಕಂಪ್ಲೀಟ್ ರೆಕಾರ್ಡ್ಸ್ ಆ್ಯಂಡ್ ರಿಸಾಲ್ವ್ ಅದರ್ ಪ್ರಾಬ್ಲಮ್ಸ್ ಇನ್ ಎಕ್ಸಿಸ್ಟೆಂಟ್ ಡಾಟಾ ರೆಕಾರ್ಡ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡ್ತೀರಾ, ಕಾಪಿ ಪೇಸ್ಟ್ ಮಾಡಿಕೊಂಡು ಇಲ್ಲಿ ಡೇಟಾಸ್ಗಳನ್ನ ಮೇಂಟೈನ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಂತರ ಅವ್ರು ಕೇಳಿದಾಗ ಮಂತ್ಲಿ, ವೀಕ್ಲಿ ಸೊ ಸಬ್ಮಿಟ್ ಮಾಡ್ತೀರಾ. ಕೀಪ್ ಇನ್ಫಾರ್ಮೇಷನ್ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಷಿಯಲಿ, ಯಾರಿಗೂ ಶೇರ್ ಮಾಡೋ ಹಾಗಿಲ್ಲ ಈ ಎಲ್ಲ ಡೀಟೇಲ್ಸ್ಗಳು ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ. ಓಕೆ, ಕೋಆರ್ಡಿನೇಟ್ ವಿತ್ ಇಂಟರ್ನಲ್, ಮೇನ್ ಅಂತಂದರೆ ನಿಮ್ಮ ಟೀಮ್ ಲೀಡರ್ಸ್ ಎಲ್ಲ ಇರ್ತಾರೆ. ಅವ್ರು ಯಾವ ರಿಕ್ವೈರ್ಮೆಂಟ್ ಇದೆ ಆ ರೀತಿ ನೋಡ್ಕೊಂಡು ನೀವು ಅವ್ರ ಜೊತೆ ಮಾತಾಡೋದು, ಮೀಟಿಂಗ್ ಇರುತ್ತೆ. ಸೊ ಫಿನಿಶ್ ದಿ ಟಾಸ್ಕ್, ಇಲ್ಲಿ ಟಾಸ್ಕ್ನ ಕೊಟ್ಟಿರೋದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೇನು ಟೈಮ್ ಕೊಟ್ಟಿರುವಂಥ ಒಂದು ಅವಧಿ ಒಳಗಡೆ ನೀವು ಇದನ್ನು ಫಿನಿಶ್ ಮಾಡಿ ಕೊಡಬೇಕು. ಕಂಪೈಲ್ ಆ್ಯಂಡ್ ಸೆಂಡ್ ಡೈಲಿ ರಿಪೋರ್ಟ್ ಟು ಯುವರ್ ಏನಂತಂದರೆ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಮ್ಯಾನೇಜರ್ ಅಂತ ಹೇಳಿದ್ದಾರೆ. ಟೇಕ್ ರೆಗ್ಯುಲರ್ ಡೇಟಾ ಬ್ಯಾಕಪ್ ಕೂಡ ರೆಗ್ಯುಲರಾಗಿ ತೊಗೋಬೇಕಾಗುತ್ತೆ. ಸೊ ಮೇನ್ ಇಲ್ಲಿವರೆಗೂ ನಿಮ್ಗೆ ಗೊತ್ತಾಗಿರ್ಬೋದು ಲಿಂಕ್ಡ್ಇನ್ ಅಂತ ಒಂದು ಏನು ಸೇಲ್ಸ್ ನೇವಿಗೇಟರ್, ಲೈಕ್ ನೀವೇನು ಮಾಡ್ತೀರಾ, ಲಿಂಕ್ಡ್ಇನ್ ಅಂತ ಪ್ರೊಫೈಲ್ಗಳಲ್ಲಿ ಹೋಗ್ಬಿಟ್ಟು ಕಾಪಿ ಪೇಸ್ಟ್ ಮಾಡ್ತೀರಾ ಗೂಗಲ್ ಶೀಟ್ ಮತ್ತು ಎಕ್ಸೆಲಲ್ಲಿ ಕೆಲವೊಂದು ಕಂಪನೀಸ್ಗಳದ್ದು ಹೆಸರು, ಲೈಕ್ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಡೆಸಿಗ್ನೇಷನ್ ಅವ್ರು ಹೇಳ್ತಾರೆ. ನಿಮಗೆ ಟ್ರೈನಿಂಗ್ ಇರುತ್ತೆ ಅಂತ ಅನ್ಕೋತೀನಿ ಕಂಪನಿ ಕಡೆಯಿಂದ. ಸೊ ಆ ರೀತಿ ಡೇಟಾಸನ್ನು ನೀವು MS Excel ಅಥವಾ ಗೂಗಲ್ ಶೀಟಲ್ಲಿ ಮೇಂಟೈನ್ ಮಾಡಿ ಆದಮೇಲೆ ಸೊ ಅದರ ನಂತರ ನಿಮ್ಮ ಸೀನಿಯರ್ಸ್ಗೆ ಅವ್ರ ರಿಕ್ವೈರ್ಮೆಂಟ್ ತಕ್ಕಂತೆ ನೀವಲ್ಲಿ ರಿಪೋರ್ಟ್ಸ್ಕೊಂಡು ರೆಡಿ ಮಾಡಿ ಕೊಡೋದಿರುತ್ತೆ ಕೆಲಸ. ಹೀಗಾಗಿ ನಾನು ಕಾಪಿ ಪೇಸ್ಟ್ ಜಾಬ್ ಅಥವಾ ಡೇಟಾ ಎಂಟ್ರಿ ಅಂತ ಮೆನ್ಷನ್ ಮಾಡಿರ್ತೀನಿ ಥಂಬ್ನೇಲಲ್ಲಿ. ಓಕೆ, ರಿಕ್ವೈರ್ಮೆಂಟ್ಸ್ ಬಗ್ಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಿದೆ ಅಂತ. ಏನಂತಂದರೆ ಯಾರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು ಅಂತ. ಪ್ರೊವಿನ್ ಡಾಟಾ ಎಂಟ್ರಿ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಡಾಟಾ ಎಂಟ್ರಿ ಪ್ರೊಫೆಷ್ನಲ್. ಡಾಟಾ ಎಂಟ್ರಿ ಪ್ರೊಫೆಷ್ನಲಾಗಿ ಏನಾದರೂ ನೀವು ಜಾಬ್ ಮಾಡಿದರೆ ಸೊ ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಎಕ್ಸ್ಪೀರಿಯನ್ಸ್ ವಿತ್ ಗೂಗಲ್ ಶೀಟು, MS Excel, ಬೇಸಿಕ್ ಲಿಂಕ್ಡ್ಇನ್ ನಾಲೆಜ್ ನಿಮಗೆ ಇರಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಏನೇನು ಬರ್ತಿರಬೇಕು, ಗೂಗಲ್ ಶೀಟು, MS Excel ಮತ್ತು ಬೇಸಿಕ್ ಲಿಂಕ್ಡ್ಇನ್ದು ನಾಲೆಜ್ ಇರಬೇಕು ಯಾವ ರೀತಿ ಇರುತ್ತೆ ಅಂತ. ಓಕೆ, ಆ್ಯಂಡ್ ಇದೊಂದು ಕೂಡ ಫ್ಯಾಮಿಲಿಯರ್ ವಿತ್ ಫಾಲೋವಿಂಗ್ ಗೂಗಲ್ ಶೀಟು, MS Excel ಮತ್ತು ಗೂಗಲ್ ಶೀಟ್ನ ಚೆನ್ನಾಗಿ ಯೂಸ್ ಮಾಡೋಕ್ಕೆ ಬರ್ತಿರ್ಬೇಕು. ನಿಮಗೆ ಸುಮಾರು ಥರದ ಒಂದು ಫಾರ್ಮುಲಾಸು ಅದು ಎಲ್ಲವೂ ಕೂಡ ನೀವು ಗೊತ್ತಿರಬೇಕು. ಆ್ಯಂಡ್ ಡುಪ್ಲಿಕೇಟ್ಸ್ ರಿಮೂವಲ್, ಕಾನ್ಫಿಡೆನ್ಷಿಯಲ್ ಫಾರ್ಮ್ಯಾಟಿಂಗ್, ಓಕೆ, ಪಿವೋಟ್ ಟೇಬಲ್ಸ್, ಬೇಸಿಕ್ ಫಾರ್ಮುಲಾಸ್ ಎಲ್ಲ ಬರ್ತಿರ್ಬೇಕು ನಿಮಗೆ. ಸೊ ಅದೆಲ್ಲ ಏನೇನು ಇರುತ್ತೆ ಅಂತ ಸ್ವಲ್ಪ ನೋಡ್ಕೊಳ್ಳಿ. ಒಟ್ಟು 6 ಪಾಯಿಂಟ್ಗಳನ್ನು ಕೊಟ್ಟಿದ್ದಾರೆ ಅವರು. ಡೇಟಾ ವ್ಯಾಲಿಡೇಷನ್ ಏನಾಗುತ್ತೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ. ಡೇಟಾ ಫಾರ್ಮ್ಸು, ಆ್ಯಡು, ಎಡಿಟು, ಫೈಂಡು, ರಿಪ್ಲೇಸು, ಡಿಲೀಟ್ ರಾಸು, ಕಾಲಮ್ಸು, ಸೊ ಅವನ್ನೆಲ್ಲ ನೀವು ಮಾಡೋಕ್ಕೆ ಬರ್ತಿರ್ಬೇಕು. ಓಕೆ, ಸೊ ಇಲ್ಲಿ ನಾರ್ಮಲಿ ಹೇಳ್ಕೊಂಡ್ರೆ ಗೂಗಲ್ ಶೀಟ್ ಮತ್ತು MS Excelನ 100% ಸ್ವಲ್ಪ ಐಡಿಯಾ ತೊಗೊಳ್ಳಿ. ಓಕೆ, ಯಾರಿಗಾದ್ರೂ ಇಲ್ಲ ಅಂದರೆ ಫಾಸ್ಟ್ ಟೈಪಿಂಗ್ ಆ್ಯಂಡ್ ಡೇಟಾ ಎಂಟ್ರಿ ಸ್ಪೀಡ್ ವಿತ್ ಎಕ್ವೆನ್ಸಿ, ಮೇನ್ ಟೈಪಿಂಗ್ ಚೆನ್ನಾಗಿರಬೇಕು. ಆ್ಯಂಡ್ ಗುಡ್ ನಾಲೆಜ್ ಆಫ್ ಕರೆಕ್ಟ್ ಸ್ಪೆಲ್ಲಿಂಗ್, ಗ್ರಾಮರ್ ಆ್ಯಂಡ್ ಏನಂತಂದರೆ ನಿಮ್ಮದು ಇಲ್ಲಿ ಟೈಪ್ ಮಾಡುವಾಗ ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ಸ್ ಎಲ್ಲ ಇರಬಾರ್ದು.
ಅಟೆನ್ಷನ್ ಟು ಡಿಟೇಲ್, ಕಾನ್ಫಿಡೆನ್ಷಿಯಲ್ ಇರಬೇಕು ಏನೇ ಕೆಲಸ ಮಾಡಿದ್ರು. ಆರ್ಗನೈಸೇಷನ್ ಸ್ಕಿಲ್ ವಿತ್ ಆ್ಯನ್ ಎಬಿಲಿಟಿ ಟು ಸ್ಟೇ ಫೋಕಸ್ಡ್ ಆನ್ ಅಸೈನ್ ಟಾಸ್ಕ್ ಅಂತ ಹೇಳಿದ್ದಾರೆ. ಸೊ ಸಿಂಪ್ಲಿ ಹೇಳ್ಬೇಕಂತಂದರೆ ಕಾಪಿ ಪೇಸ್ಟ್ ಎಲ್ಲ ಡೀಟೇಲ್ಸ್ಗಳನ್ನ ಕಾಪಿ ಪೇಸ್ಟ್ ಮಾಡ್ತಾರೆ ಗೂಗಲ್ ಶೀಟ್ ಅಥವಾ MS Excelಲ್ಲಿ. ಆ್ಯಸ್ ಅ ಡೇಟಾ ಆಪರೇಟರ್ ಆಗಿ ನೀವು ಇಲ್ಲಿ ಕೆಲಸವನ್ನು ಮಾಡ್ತೀರಾ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ಬೇಕಂದಾಗ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲೊಂದು ರಿಸ್ಯೂಮ್ ಇರುತ್ತೆ, ರಿಸ್ಯೂಮ್ ಅಪ್ಲೋಡ್ ಮಾಡೋದಿರುತ್ತೆ. ಆ್ಯಂಡ್ ಸೊ ಇಲ್ಲಿ ಕೆಳಗಡೆ ಜಸ್ಟ್ ಬಂದು ಇದು ನೋಡಿ, ಈ ರಿಸ್ಯೂಮ್ನು ಸೈಜ್ ಕೊಟ್ಟಿದ್ದಾರೆ ಅವರು PDF ಸೈಜು. ಓಕೆ, ಅಥವಾ ನಿಮ್ಮದು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಪರ್ಸನಲ್ ಇನ್ಫಾರ್ಮೇಷನ್ ಇಲ್ಲಿ ಫುಲ್ ಫಿಲಪ್ ಮಾಡಬೇಕಾಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್ ಆ್ಯಸ್ ಪರ್ ಡಾಕ್ಯುಮೆಂಟ್. ಓಕೆ, ಇಮೇಲ್ ಅಡ್ರೆಸ್ಸು, ಹೆಡ್ಲೈನು ಮತ್ತು ಫೋನ್ ನಂಬರು ಮತ್ತು ಯಾವ ಊರಿಂದ ನೀವು ಅಪ್ಲೈ ಮಾಡ್ತಾಯಿದ್ದೀರಿ, ಎಜುಕೇಷನ್ ಕ್ವಾಲಿಫಿಕೇಷನು, ಎಕ್ಸ್ಪೀರಿಯೆನ್ಸು ಮತ್ತು ಸಮ್ಮರಿ, ಯಾಕೆ ಈ ಜಾಬಿಗೆ ಅಪ್ಲೈ ಮಾಡ್ತಾಯಿದ್ದೀರಿ ಅಂತ ಈ ಸಮ್ಮರಿಯಲ್ಲಿ ನೀವು ಬರೀಬೇಕಾಗುತ್ತೆ. ಅಥವಾ ನಿಮ್ಮ ಬಗ್ಗೆ ಸ್ವಲ್ಪ ಹಾಗೆಯೇ ಇದನ್ನು ಕೊಡಬೇಕಾಗುತ್ತೆ ಇನ್ಫಾರ್ಮೇಷನ್. ಆ್ಯಂಡ್ ಇಲ್ಲೊಂದು ರಿಸ್ಯೂಮ್ ನೀವು ಹಾಕಬೇಕಾಗುತ್ತೆ. ರಿಸ್ಯೂಮ್ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಸೊ ಇಲ್ಲಿ ಆಟೋ ಫಿಲ್ ಅಪ್ಲಿಕೇಶನ್ ಇದೆ. ಸೊ ಇಲ್ಲಿ ನೀವು ಮಾಡ್ತೀನಿ ಅಂತ ಮಾಡಿ, ಇದಿಲ್ಲ ಅಂದರೂ ಕೂಡ ಇಲ್ಲಿ ಕೆಳಗಡೆ ನೋಡಿ ಒಂದು ರಿಸ್ಯೂಮ್ ಅಪ್ಲೋಡ್ ಮಾಡೋದಿದೆ. ಸೊ ರಿಸ್ಯೂಮ್ ಡೆಫಿನೆಟ್ಲಿ ಇಲ್ಲಿ ಚೆನ್ನಾಗಿ ಅಪ್ಡೇಟ್ ಇರುವಂಥ ರಿಸ್ಯೂಮ್ನೇ ಅಪ್ಲೋಡ್ ಮಾಡಿ. ಸೊ ಇದೊಂದು ಕೂಡ ಇಲ್ಲೊಂದು ಕವರ್ ಲೆಟರ್ ಬರೀಬೇಕಾಗುತ್ತೆ. ಈ ಕವರ್ ಲೆಟರ್ ತುಂಬ ಪ್ರೊಫೆಷನಲ್ ಆಗಿರಬೇಕು. ಕವರ್ ಲೆಟರ್ ಮತ್ತು ರಿಸ್ಯೂಮ್ನ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಜಾಬ್ ಇಂಟ್ರೆಸ್ಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿಂದ ನೀವು ಇದನ್ನು ತೊಗೋಬೋದು ಆ್ಯಂಡ್ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸಿಂಪ್ಲಿ ನೀವೇನು ಮಾಡ್ಕೊಂಡ್ರೆ ಗೂಗಲಲ್ಲಿ ಹೋಗಬೇಕು, ಇಲ್ಲಿ ಅಪ್ನಾ ಕರಿಯರ್ಸ್ ಅಂತ ಸರ್ಚ್ ಮಾಡಬೇಕು. ಅಪ್ನಾ ಕರಿಯರ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣವೇ ನೋಡಿ, ಸರ್ಚ್ ಮಾಡಿದ ತಕ್ಷಣವೇ ಈ ರೀತಿ ನಿಮಗೆ ಒಂದು ಈ ರೀತಿ ಗ್ರೀನ್ ಕಲರ್ದು ಒಂದು ಅಪ್ನಾ ಜಾಬ್ಸ್ ಅಂತ ಬರುತ್ತೆ. ಓಕೆ, ಸೊ ಅಪ್ನಾ ಜಾಬ್ಸ್ ಆಯಿತು, ಅಪ್ನಾ ಕರಿಯರ್ಸ್ ಅಂತ ನೀವು ಯಾವಾಗ ಸರ್ಚ್ ಮಾಡ್ತೀರಿ ಇದೇ ಮೇನ್ ಬರುತ್ತೆ. ಸೊ ಇಲ್ಲಿ ಜಸ್ಟ್ ಇದನ್ನ ಓಪನ್ ಮಾಡಿದ್ರೆ ನಾನು ಹೇಳಿರೋ ಪೇಜೇ ಬರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ. ಜಸ್ಟ್ ಇಲ್ಲಿ ಬಂದರೆ ನಿಮಗೆಲ್ಲ ಡೀಟೇಲ್ಸ್ಗಳು ಇಲ್ಲಿದೆ ನಾನು ಹೇಳಿರುವಂಥದ್ದು. ಆ್ಯಂಡ್ ಇಲ್ಲಿ ಜಸ್ಟ್ ವ್ಯೂ ಜಾಬ್ಸ್ ಅಂತ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಎಲ್ಲ ಜಾಬ್ಸ್ಗಳಿದೆ. ಸೊ ಇದರಲ್ಲಿ ಏನು ಮಾಡಬೇಕಂದ್ರೆ ಸಿಂಪ್ಲಿ ನಾವೇನು ಮಾಡಬೇಕು, ರಿಮೋಟ್ ಜಾಬು, ಓಕೆ, ಇಂಡಿಯಾ ಡಿಪಾರ್ಟ್ಮೆಂಟು. ಸೊ ಇಲ್ಲಿ ಡೇಟಾ ಅನಲೈಸ್ಟು ಯಾವುದಿದೆಯೋ ನೋಡ್ಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮದು ತಕ್ಕಂತೆ ನೀವು ಓದಿ ತಕ್ಕಂತೆ. ಇಲ್ಲಪ್ಪ ಪರವಾಗಿಲ್ಲ, ಇದೆಲ್ಲ ಟಿಕ್ ಮಾಡ್ತಾ ಹೋಗಿ, ನಿಮಗೆಲ್ಲ ಗೊತ್ತಾಗುತ್ತೆ ಯಾವ್ಯಾವ ಇದೆ ಯಾವ್ಯಾವ ಇಲ್ಲ ಅಂತ ಹೇಳಿ. ಓಕೆ, ಆ್ಯಂಡ್ ಲಾಸ್ಟು ಹ್ಯೂಮನ್ ಸೋರ್ಸ್ ಮಾಡ್ತಾಯಿದ್ದೀನಿ, ಗ್ರೋತ್ ಆ್ಯಂಡ್ ಮಾರ್ಕೆಟಿಂಗು, ಸುಮಾರು ಥರ ಜಾಬ್ಗಳಿದೆ ನೋಡ್ತಾ ಇರೋದು. ಇಂಟ್ರೆಸ್ಟ್ ಇದೆ ಯಾರಾದರೂ ಅಪ್ಲೈ ಮಾಡ್ಬೋದು. ಫೈನಾನ್ಸ್ ರಿಲೇಟೆಡ್ ಇದೆ ಜಾಬ್ಗಳು. ಸೊ ಇವುಗಳ ಬಗ್ಗೆ ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾರಾದರೂ ಇದ್ದರೆ ದಯವಿಟ್ಟು ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಂಜಿನಿಯರ್ ರಿಲೇಟೆಡ್ ಜಾಬ್ಗಳಿದೆ, ಸೊ ನೋಡ್ತಾ ಇರ್ಬೋದು. ಇವಕ್ಕೂ ಬೇಕಂದ್ರೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಡೇಟಾ ಅನಲೈಸ್ಟು, ಓಕೆ, ಡೇಟಾ ಅನಲೈಸ್ಟ್ ಜಾಬ್ ಕೂಡ ಸುಮಾರಿದೆ ನೋಡ್ತಾ ಇದ್ದೀರಾ. ಓಕೆ, ಸೊ ಬೇಕಂದರೆ ಇದಕ್ಕೆ ಅರ್ಜಿ ಸಲ್ಲಿಸಿ. ಆ್ಯಂಡ್ ಕಸ್ಟಮರ್ ಸಪೋರ್ಟ್ ಎಂಪ್ಲಾಯಿ, ಸೊ ಇದೆಯಾ ಅಂತ ನೋಡ್ಕೊಳ್ಳಿ. ಸೊ ನಂತರ ಇದಾದಮೇಲೆ ಕಮ್ಯುನಿಟಿಯಲ್ಲಿ ಕೂಡ ಇದೆ, ಬಿಸ್ನೆಸ್ ಆಪ್ರೇಷನ್ ಅಂತ ಹೇಳಿ. ಸೊ ಬಿಸ್ನೆಸ್ ಆಪ್ರೇಷನ್ ರಿಲೇಟೆಡ್ ಕೂಡ ಜಾಬ್ಸ್ಗಳಿದೆ. ಸೊ ನೋಡ್ಕೊಂಡು ನೀವು ಇಲ್ಲಿ ಯಾವ್ದು ಬೇಕೋ ಅದಕ್ಕೆ ನೀವು ಅರ್ಜಿನ ಸಲ್ಲಿಸ್ಬೋದು. ಇಲ್ಲಿ ನಾನೇನು ಅಂತಂದರೆ ಡೇಟಾ, ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ದೀವಿ. ಇಲ್ಲಿ ನೀವು ಫುಲ್ ಟೈಮ ಕಾಂಟ್ರಾಕ್ಟ್ ಬೇಸಿಸ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇನು. ಓಕೆ, ಸೊ ಇಲ್ಲಿ ನೀವು ಮೇನ್ ಬಂದರೆ ಡೇಟಾ, ಇಲ್ಲಿ ಬೇಕಂದರೆ ಡೇಟಾ ಅನಲೈಸ್ಡ್. ಓಕೆ, ಡೇಟಾ ಅನಲಿಸ್ಟ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಬೇಕು. ಸೊ ಇಲ್ಲಿಂದ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಅಂತಂದ್ರೂ ಕೂಡ ಸೊ ಇಲ್ಲಿ ನೋಡಿ ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಇದೆ ಅಲ್ವಾ. ಸಿಂಪ್ಲಿ ನೀವೇ ನೋಡ್ಕೊಂಡ್ರೆ ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಹಾಕಿ. ಸೊ ಸಿಂಪ್ಲಿ ನೀವೇನು ಮಾಡ್ತಾರೆ, ಡೇಟಾ ಎಂಟ್ರಿ ಆಪ್ರೇಟರ್ ಅಂತ ಸರ್ಚ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಆಪ್ಷನ್ಸು. ಫಸ್ಟಿಗೆ ಬಿಸ್ನೆಸ್ ಆಪ್ರೇಷನ್ ಅಂತ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ಡೇಟಾ ಎಂಟ್ರಿ ಆಪ್ರೇಟರ್ ನೋಡೋಕೆ ಸಿಗ್ತಾ ಇದೆ. ಅದೇ ರೀತಿ ಕಮ್ಯುನಿಟಿ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರು ಕೂಡ ಸೊ ಇದು ಬರೋದಿಲ್ಲ. ಸೊ ಹೀಗಾಗಿ ಬಿಸ್ನೆಸ್ ಆಪ್ರೇಷನ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಿಮಗೆ ಬೇಕಾಗಿರೋಂಥ ಜಾಬು ಇಲ್ಲಿ ನಿಮಗೆ ಸಿಗುತ್ತೆ ಬಿಸ್ನೆಸ್ ಆಪ್ರೇಷನ್ ಅಂತ. ಅಥವಾ ಕಮ್ಯುನಿಟಿ ಅಂತೂ ಕೂಡ ಹಾಕ್ಕೊಂಡ್ರು ಕೂಡ ಡೇಟಾ ಎಂಟ್ರಿ ಆಪ್ರೇಟರ್ ಬರುತ್ತೆ. ಡೇಟಾ ಎಂಟ್ರಿ ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ನಾನು ಹೇಳಿರುವಂಥ ಈ ಪೇಜ್ ಬರುತ್ತೆ. ಸೊ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವತ್ತಿನ ವಿಡಿಯೋ. ಮತ್ತು ಸಂಬಂಧಪಟ್ಟಂತೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನೀವು ನನಗೆ ಕಮ್ಯುನಿಟಿ ಪೋಸ್ಟಲ್ಲಿ ಕೇಳ್ಬೋದು. ಅದರ್ವೈಸ್ ನೀವು ನನಗೆ ಇದೇ ವಿಡಿಯೋದಲ್ಲಿ ಕೂಡ ಕೇಳ್ಬೋದು. ಮತ್ತು ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದೀರಿ ಪ್ಲೀಸ್ ಕಾಮೆಂಟ್ ಮಾಡಿ. ಅದೇ ರೀತಿ ವೀಡಿಯೋಸ್ಗಳಿದ್ದರೆ ಅಥವಾ ಜಾಬ್ಗಳ ಅಪ್ಡೇಟ್ಗಳಿದ್ದರೆ ಸೊ ಖಂಡಿತವಾಗ್ಲೂ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತಾ ನಮಸ್ಕಾರ.